ಮತ್ತು ಬೇಗ ಮದುವೆ ಆಗಬೇಕು ಅಂತ ನಿಮ್ಮ ಮಕ್ಕಳಿಗೆ ಅಂದರೆ ನಿಮ್ಮ ಮಗನಿಗೋ ಅಥವಾ ಮಗಳಿಗೋ ಅಥವಾ ನಿಮ್ಮ ಅಕ್ಕಂಗೋ ತಂಗಿಗೋ ತಮ್ಮನಿಗೋ ಮದುವೆ ಆಗಬೇಕು ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಅಥವಾ ನಿಮಗೆ ಮದುವೆ ಆಗಬೇಕು ಅಂತಂದರೆ ಈ ಸರಳವಾದ ತಂತ್ರವನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಚ ದುಷ್ಟವತ್ತೇ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಸಿದ್ಧ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾನು ನೋಡ್ತಿತ್ತಂದರೆ, ಫೈಬ್ರಾಯ್ಡ್ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಫೈಬ್ರಾಯ್ಡು, ಯೋನಿಯ ಭಾಗದಲ್ಲಿ ಇರುವಂತಹ ಒಂದು ಸಮಸ್ಯೆಗಳು, ಗಂಟುಗಳು, ಇದನ್ನು ಏನು ಮಾಡಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡ್ತು ಅಂದರೆ ತುಂಬ ಚೆನ್ನಾಗಿದೆ. ಯೋನಿ ಮುದ್ರೆ. ಈ ಫೈಬ್ರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅಂತಂದರೆ, ಹೊರಗಡೆ ತಿನ್ನುವಂತಹ ಒಂದು ಐಟಮ್ಸು ಜಾಸ್ತಿ ಆದಾಗ ಈ ಥರ ಒಂದು ಸಮಸ್ಯೆ ಆಗುತ್ತೆ ಅಂತಲ್ಲ. ಹೊರಗಡೆ ಐಟಮನ್ನು ತಿಂತೀವಲ್ಲ, ಹೊರಗಡೆ ಅಂತಂದರೆ ಮಸಾಲೆ ಪದಾರ್ಥಗಳು ಮತ್ತು ಕೆಮಿಕಲ್ ಯುಕ್ತವಾದಂಥ ಆಹಾರ, ಏನೇನೋ ಬರ್ತಾವೆ, ನಾರ್ತ್ ಇಂಡಿಯನ್ನು ಡಿಶಸ್ ಅಂದ್ಬಿಟ್ಟು ಈ ಮೈದಾ ಹಿಟ್ಟಿನ ಪದಾರ್ಥಗಳು ಜಾಸ್ತಿ ತಿಂದರೆ ಹೆಣ್ಣುಮಕ್ಕಳು, ಮತ್ತು ಹೊರಗಡೆ ಪದಾರ್ಥಗಳನ್ನು ತಿಂತು ಅಂದರೆ ಫೈಬ್ರಾಯ್ಡ್ಸು ಕಟ್ಟಿಟ್ಟು ಬುತ್ತಿ ತಿಳ್ಕೊಬಿಡಿ. ಅದಕ್ಕೆ ಏನು ಆದಷ್ಟು ಮೈದಾ ಹಿಟ್ಟಿನ ಪದಾರ್ಥವನ್ನು ಸೇವನೆ ಮಾಡೋದು ಕಡಿಮೆ ಮಾಡಿ, ಮತ್ತು ಹೊರಗಡೆ ಪದಾರ್ಥಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿ. ಮತ್ತು ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಯೋನಿ ಮುದ್ರೆಯನ್ನು ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಿಕ್ಕೆಲ್ಲ ಹೆಬ್ಬೆರಳುಗಳನ್ನ ಹಿಂಗೆ ಹೊರಗಡೆ ಸೇರಿಸ್ಬೇಕು, ಹಿಂಗೆ ಇಡಬೇಕು. ಇದು ಯೋನಿ ಮುದ್ರೆ. ಇದನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಫೈಬ್ರಾಯ್ಡ್ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ಮೈದಾ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಫೈಬ್ರಾಯ್ಡರು ಮುಟ್ಟಕ್ಕೆ ಹೋಗಬಾರ್ದು, ಸ್ಮೆಲ್ಲು ಕೂಡ ತೊಗೋಬಾರ್ದು. ಅದೆಲ್ಲ ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದ ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ, ಗುರುಗಳೇ ತಲೆ ಕೆಟ್ಟೋಗ್ಬಿಟ್ಟಿದೆ, ದುಡ್ಡು ಮಾತ್ರ ಹುಟ್ಟುತ್ತಾ ಇಲ್ಲವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೂ ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಿದ್ದೇವೆ, ಜೀವನದಲ್ಲಿ ಮುಂದೆ ಬಂದರೋ, ಒಳ್ಳೆ ಸಂಪಾದನೆ ಮಾಡೋ, ಜೀವನದಲ್ಲಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು, ಮನೆ, ಕಾರು, ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದವ್ರು ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಅಟ್ಲೀಸ್ಟ್ ಅರ್ಧ ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆಹ್ವಾನ ಆಗ್ತಾಳೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಂತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಅಂತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಅಂತಲ್ಲ. ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವ್ರು ಸಕ್ಸಸ್ ಆಗ್ತಾಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ. ಒಳ್ಳೇದು ಹಾಗೆ ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ರು ಅವರು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ, ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ
ನಾನು ಅದನ್ನು ಪೂಜೆ ಮಾಡಿಟ್ಟಿರೋವಂಥದ್ದು. ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಮತ್ತು ಬೇಗ ಮದುವೆ ಆಗಬೇಕು ಅಂತ ನಿಮ್ಮ ಮಕ್ಕಳಿಗೆ ಅಂದರೆ ನಿಮ್ಮ ಮಗನಿಗೋ ಅಥವಾ ಮಗಳಿಗೋ ಅಥವಾ ನಿಮ್ಮ ಅಕ್ಕಂಗೋ ತಂಗಿಗೋ ತಮ್ಮನಿಗೋ ಮದುವೆ ಆಗಬೇಕು ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಅಥವಾ ನಿಮಗೆ ಮದುವೆ ಆಗಬೇಕು ಅಂತಂದರೆ ಈ ಸರಳವಾದ ತಂತ್ರವನ್ನು ಮಾಡಿ ಅಂತಲ್ಲ. ನೋಡಿ, ಯಾರಿಗೇ ಆಗಲಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳು ಬೇಗ ಮದುವೆ ಆಗಬೇಕು, ಮದುವೆ ಆಗಲೇಬೇಕು. ಇಲ್ಲ ನಾವು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ತೊಂದರೆ ಇಲ್ಲ. ಅದರಲ್ಲೂ ಕೂಡ ತುಂಬ ಸುಖ ಸಂತೋಷಗಳನ್ನು ಅನುಭವಿಸ್ಬೋದು. ಬ್ರಹ್ಮಚಾರಿಯಾಗಿ ಜೀವನದಲ್ಲಿ ಸಾಧನೆ ಮಾಡಿ ಮುಂದೆ ಬರ್ಬೋದು. ವಿವಾಹದಲ್ಲೂ ಕೂಡ ಮದುವೆ ಮಾಡಿಕೊಂಡು ಜೀವನದಲ್ಲಿ ದಾರಿ ತಪ್ಪಿರೋ ತುಂಬ ಜನ ಇದ್ದಾರೆ ಅಂತಲ್ಲ. ಮದುವೆ ಆಗದೇ ಜೀವನದಲ್ಲಿ ದಾರಿ ತಪ್ಪಿರೋ ತುಂಬ ಜನ ಇದ್ದಾರೆ. ಸೊ ಜೀವನ ಸುಖವಾಗಿ ನಮ್ಮ ಮದುವೆ ಮಾಡಿ ತಿಳ್ಕೊಳ್ಳಿ. ಭಾಳಷ್ಟು ಜನ ಗಂಡ ಹೆಂಡತಿ ಜಗಳ ಅಂತ ಬರ್ತಾರೆ. ನಾನು ಹೇಳೋದು ಒಂದೇ, ಸಂಸಾರವೆಂಬ ಎಣ ಬಿದ್ದಿರೆ ತಿನಬಂದ ನಾಯ ಜಗಳವ ನೋಡಿ ಎಣನದ್ದು ನಗುತ್ತಿರೆ ಅಂತ. ಸಂಸಾರ ಅನ್ನೋಂಥದ್ದು ಬೇಕು. ನಾವು ಮದುವೆ ಎಲ್ಲ ಮಾಡ್ಕೊಳ್ಳೋದೇನಕ್ಕೆ? ನಾವು ಸಂತೋಷವಾಗಿರೋದಕ್ಕೆ. ಆ ಸಂತೋಷ ನಮಗೆ ಸಿಕ್ಕಿಲ್ಲ ಅಂದರೆ ಅಂಥ ಸಂಸಾರ ಏನಕ್ಕೆ ಬೇಕು? ಗೊತ್ತಾಯ್ತಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಗಣನೆಗೆ ತೆಗೆದುಕೊಂಡು ಹೋಗಬೇಕು ಗೊತ್ತಲ್ಲ. ನೀವೊಂದು ಮದುವೆ ಭಾಳಷ್ಟು ಜನ ಮದುವೆ ಆಗಿಲ್ಲ ಅಂತ ಕೊರಗ್ತಾ ಇರ್ತೀರ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಮದುವೆ ಆಗ್ಬಿಡ್ತೀರ, ಆಮೇಲೆ ಹೆಂಡ್ತಿಗೆ ತಕ್ಕ ಹಾಗೆ ಗಂಡಂಗೆ ತಕ್ಕ ಹಾಗೆ ಹೆಂಡತಿ ಇಲ್ಲವಾದರೆ ಅದು ಜೀವನ ಅನ್ನೋಂಥದ್ದು ಜಸ್ಟ್ ಒಂದು ನಾಟಕ ಮಾಡ್ತಾ ಇರ್ತೀವಿ ನಾವು ಅಂತಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಮತ್ತು ಇದಕ್ಕೋಸ್ಕರ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಸಂಸಾರದಲ್ಲಿ ಸುಖ ಅನ್ನೋದು ಸಿಗಲ್ಲ. ಬರೀ ಜೀವನ ಅಂತಂದರೆ ಅವ್ರು ಹೊರಗಡೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಬರೀ ಗಂಡ ಯಾವಾಗಲೂ ಅನುಮಾನ ಪಡ್ತಾ ಇರ್ತಾನೆ. ಹೆಂಡ್ತಿ ಆದವಳು ಪ್ರಪಂಚ ನೋಡಬೇಕು, ಹೊರಗಡೆ ಹೋಗಬೇಕು. ನೋಡಿ, ಇನ್ನೊಂದು ಏನಂತಂದರೆ, ಯಾವಾಗಲೂ ಫ್ಯಾಮಿಲಿ ಜೊತೆನೇ ಇದ್ದುಬಿಡ್ತು ಅಂತಂದರೆ ಹೊರಗಡೆ ಇರುವಂಥ ಒಂದು ವಿಚಿತ್ರವಾದಂಥ ಒಂದು ಸುಂದರವಾದಂಥ ಸೊಬಗನ್ನು ಅನುಭವಿಸೋಕ್ಕಾಗಲ್ಲ. ಹಂಗಂದ್ರೆ ಫ್ಯಾಮಿಲಿ ಬಿಟ್ಟು ಹೋಗಿ ಅಂತ ಇಲ್ಲ ನಾನು ಹೇಳ್ತಾ ಇರೋವಂಥದ್ದು. ಗೊತ್ತಲ್ಲ, ಸಂಸಾರವೇ ಎಲ್ಲ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 80% ನೀವು ನಿಮ್ಮ ಫ್ಯಾಮಿಲಿಗೆ ಕೊಡಿ, ಇನ್ನು 20% ನಿಮ್ಮ ಪರ್ಸನಲ್ ಲೈಫ್ಗೆ ಕೊಡಿ. ಅದು ತಪ್ಪಲ್ಲ, ಅದು ಯಾವುದೇ ರೀತಿಯಾದಂಥ ಒಂದು ತಪ್ಪಲ್ಲ. ನೀವು ನಿಮಗೂ ಅನ್ನೋದು ಗಂಡಂಗೆ ತಕ್ಕಂಗೆ ಇರಬೇಕು, ಹೆಂಡ್ತಿಗೆ ತಕ್ಕಂಗೆ ಇರಬೇಕು, ಮಕ್ಳಿಗೆ ತಕ್ಕಂಗೆ ಇರಬೇಕು. ಮಕ್ಕಳು ಈಗಿನ ಕಾಲ ಮಕ್ಕಳು ಅಪ್ಪ ಅಮ್ಮಗೆ ತಕ್ಕಂಗೆ ಇರೋದೇ ಇಲ್ಲ. ನಾನು ಇರೋದೇ ಹಿಂಗೆ, ಏನಿವಾಗ ಅಪ್ಪ ಮಗಳು ಅಮ್ಮ ಹೇಳ್ತಾಳೆ, ನೀನು ಜೀನ್ಸ್ ಪ್ಯಾಂಟ್ ಹಾಕೋ. ನಾನು ಜೀನ್ಸ್ ಪ್ಯಾಂಟೇ ಹಾಕೋದು, ಎಲ್ಲರೂ ಹಾಕ್ತಾಯಿದ್ದಾರೆ. ಹೋಗಿ ಮಾಲಲ್ಲಿ ಹೋಗಿ ನೋಡು, ಕಾಲೇಜಲ್ಲಿ ಹೋಗಿ ನೋಡು. ನನ್ನ ಇಷ್ಟ, ನನ್ನ ಕನ್ಫರ್ಟಬಲ್ಲು. ಯಾವಾಗಲೂ ಚೂಡಿದಾರ್ ಹಾಕೊಂಡು ನಂಗೆ ವ್ಯಾಲ್ಯೂನೇ ಕೊಡಲ್ಲ ಯಾವುದಪ್ಪ ಕಾಲೇಜಲ್ಲಿ. ನಾನೇನು ಮಾಡಲಿ? ಸುಮ್ಮನೆ ಅನಾವಶ್ಯಕವಾಗಿ ಅನುಭವಿಸ. ಮನೇಲಿ ಕೇಳು, ಹಾಕ್ಕೋತೀನಿ. ಹೊರಗಡೆ ನಾನು ಹಂಗೆ ಹಾಕ್ಕೋತೀನಿ. ಮಕ್ಕಳೇ ಕೇಳಲ್ಲ, ಮಕ್ಕಳು ಬುದ್ಧಿ ಹೇಳ್ತಾರೆ. ಸೊ ನೀವು ನಿಮ್ಮ ಸಂಸಾರವನ್ನು ಇಟ್ಕೊಂಡಿರೋದು ನಿಮಗೋಸ್ಕರ, ನೀವು ಚೆನ್ನಾಗಾಗಲಿಗೋಸ್ಕರ. ಆದರೆ ಭಾಳಷ್ಟು ಜನ ಸಂಪ್ರದಾಯ ಅನ್ನೋಂಥ ಕಟ್ಟುಪಾಡಲ್ಲಿ ಕಟ್ಟಾಕ್ಬಿಡ್ತಾರೆ. ನೀನು ಹಿಂಗೇ ಇರಬೇಕು, ಹೆಣ್ಮಕ್ಳು ನಗಬಾರ್ದು, ಹೆಣ್ಮಕ್ಳು ಹೊರಗಡೆ ಹೋಗಬಾರ್ದು, ಹೆಣ್ಮಕ್ಳು ತರಕಾರಿ ತರಬಾರ್ದು, ಹೆಣ್ಮಕ್ಳು ಕೆಲಸಕ್ಕೆ ಹೋಗಬಾರ್ದು, ಹೆಣ್ಮಕ್ಳು ತವ್ರ ಮನೆಗೆ ಹೋಗಬಾರ್ದು, ಹೋದ್ರೆ ಹಿಂಗೋಗಿ ಹಂಗೆ ಬಂದ್ಬಿಡ್ಬೇಕು. ಇದೆಲ್ಲವೂ ಇತ್ತು ಅಂತಂದಾಗ ಏನಾಗುತ್ತೆ ಅಂತ, ಬಂಗಾರದ ಪಂಜರ ಆಗಿಬಿಡುತ್ತೆ ಲೈಫು. ಏನು ಪ್ರಯೋಜನ? ಕೋಟಿದ್ರೆ ವೇಸ್ಟು, ಅದು ಕಷ್ಟಬುಟ್ಟಿಗೆ ಹಾಕಿ ಅದನ್ನು. ನಿಮಗೆ ಸ್ವತಂತ್ರ ಇಲ್ಲ ಅಂತಂದರೆ ಮನೆಯಲ್ಲಿ ತಿಳಿಸ್ಬೇಕು, ಹಿಂಗಿದೆ ಪ್ರಪಂಚ, ಹಿಂಗಿದೆ. ನಾನು ಹೊರಗಡೆ ಹೋದರೆ ನೀನು ಯಾಕೆ ಅನುಮಾನ ಪಡ್ತೀಯ? ಅಷ್ಟು ಚಿಕ್ಕ ಮನಸ್ಥಿತಿನ ನಿಂದು ಅಂತ ಹೆಂಡ್ತಿಗೆ ಗಂಡ ಹೇಳಬೇಕು, ಗಂಡಂಗೆ ಹೆಂಡ್ತಿ ಹೇಳಬೇಕು. ಗೊತ್ತಾಯ್ತಲ್ಲ. ಅದನ್ನು ಬಿಟ್ಟು ಒಬ್ಬರು ಎಲ್ಲೂ ತವ್ರ ಮನೆಗೂ ಕೂಡ ಕಳಿಸಿಲ್ಲಂತೆ ಮದುವೆ ಆದಾಗಿನ. ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ, ತವ್ರ ಮನೆಗೂ ಕೂಡ ಕಳಿಸಿಲ್ಲ. ಹಿಂಗೆ ಹೋದರೆ ಬೆಳಗ್ಗೆ ಹೋಗ್ಬೇಕು, ಸಾಯಂಕಾಲ ಬಂದುಬಿಡ್ಬೇಕು. ಏನೇ ಫಂಕ್ಷನ್ ಹಬ್ಬ ಅಂದರೆ ಒಂದು ದಿನ ಉಳ್ಕೋಬೇಕು, 2 ದಿನ ಬಂದುಬಿಡ್ಬೇಕು. ಏನು ಪ್ರಯೋಜನ ಬಂತು? ಮದುವೆ ಇದು ಇಂಡೈರೆಕ್ಟಾಗಿ ಏನಂತಂದರೆ ಬಂಧನ ಅಂತಂದರೆ ಜೈಲು. ಬಂಗಾರದ ಊಟ ಹಾಕ್ತಾರೆ, ತಿಂಡಿ ಎಲ್ಲ ಊಟ ಒಂದು ನಾಯಿ ಕೂಡ ತಂದು ಹಾಕುತ್ತೆ. ಏನು ಪ್ರಯೋಜನ? ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲದೇ ಇರೋಂಥ ಸ್ವತಂತ್ರ ಇಲ್ಲದೇ ಇರೋಂಥ ಜಾಗದಲ್ಲಿ ನೀವು ಇದ್ದರೆಷ್ಟು, ಬದುಕಿದ್ರೆಷ್ಟು, ಸತ್ತರೆಷ್ಟು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಿಗೆ ಸ್ವತಂತ್ರ. ಇವಾಗ ಕೆಲವರು ಹೆಂಡ್ತಿ ಹೇಳ್ದಂಗೆ ಕೇಳ್ತಾರೆ.
ಎಲ್ಲೂ ಹೊರಗಡೆ ಹೋಗ್ಬಾರ್ದು ರೀ, ಬಂದು 6 ಗಂಟೆ ಅವನು ಬಿಸ್ನೆಸ್ ಮಾಡಿ ಏನು ರಿಯಲ್ ಎಸ್ಟೇಟು ಮಾಡಿ ವ್ಯವಹಾರ ಮಾಡಿ ಕೋಟಿ ಸಂಪಾದನೆ ಮಾಡೋ ಅವೆಲ್ಲ ಗೊತ್ತಿಲ್ಲ. ನಿಮ್ಮ ಮನೆ 6 ಗಂಟೆಗೆ ಇರು, ಅವನು ಇನ್ಕಮ್ ಆಟೋಮೆಟಿಕಾಗಿ ಕೆಳಗಡೆ ಇಳಿದ್ಬಿಡುತ್ತೆ. ಫ್ರೀ ಬಿಡಬೇಕು, ಸ್ವತಂತ್ರ ಇರಬೇಕು, ಸ್ವೇಚ್ಛಾಚಾರ ಇರಬಾರ್ದು. ನಾನು ಹೇಳ್ತೀನಿ 40% ಹೆಣ್ಣುಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಹೆಂಡತಿ ಗಂಡ ಮಕ್ಕಳು ನೋಡ್ಕೊಂಡು ಅವರೆಲ್ಲ ಎದ್ದು ಕೆಲಸಕ್ಕೆ ಹೋಯ್ತು ಅಂತಂದರೆ, ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾರೆ, ಕೆಲಸಕ್ಕೆ ಹೋಯ್ತು ಅಂತಂದರೆ ನಮ್ಮ ದೇಶ ಅಮೇರಿಕಾ ಆಗ್ಬಿಡುತ್ತೆ ಅಂತೆಲ್ಲ. ಭಾಳಷ್ಟು ಜನ ಇದು ಮಕ್ಳನ್ನ ನೋಡ್ಕೋಬೇಕು, ಇದಾಗಬೇಕು, ನೋಡ್ಕೊಳ್ಳಿ. ಎರಡನ್ನೂ ಮಾಡ್ತಾರಂತ ಹೆಣ್ಮಕ್ಳು ಎಷ್ಟೊಂದು ಜನ ಇದ್ದಾರೆ. ಈ ಕಡೆ ಫ್ಯಾಮಿಲಿ ಲೈಫನ್ನು ನೋಡ್ಕೋತಾರೆ, ಈ ಕಡೆ ಮನೆಯೂ ನೋಡ್ಕೋತಾರೆ, ಕೆಲಸಕ್ಕೂ ಹೋಗ್ತಾರೆ, ಸೂಪರಾಗಿರ್ತಾರೆ ಲೈಫು. ಜೀವನದಲ್ಲಿ ಮುಂದೆ ಬರ್ತಾರೆ, ಆಸ್ತಿ ಸಂಪಾದನೆ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಆಗ್ತಾರೆ, ಸಂತೋಷಗಳನ್ನು ಅನುಭವಿಸ್ತಾರೆ. ಹೊರಗಡೆ ಪ್ರಪಂಚ ಜನಗಳು ಹೇಗಿದ್ದ ಬ್ರಾಡ್ ಮೈಂಡೆಡ್ ಬೆಳೆಯುತ್ತೆ. ಹೀಗಾಗಿ ಇದು ವಿಚಾರ. ಹಾಗಾಗಿ ಶೀಘ್ರ ವಿವಾಹ ಆಗಬೇಕು ಅನ್ನೋಂಥವ್ರು, ಈಗ ನೀವು ಮದುವೆ ಆಗಿಬಿಟ್ಟು ನಿಮ್ಮ ಗಂಡ 35 ವರ್ಷ ಆದರೂ ಮದುವೆ ಆಗಲಿ, ಮದುವೆ ಆಯಿತು, ಮದುವೆ ಆದ ಗಂಡ ಎಲ್ಲೂ ಹೋಗ್ಬೇಡ, ನೀನು ತರಕಾರಿ ತರೋಕ್ಕೂ ಆಚೆ ಹೋಗ್ಬೇಡ ಅಂತಾನಂತೆ. ಏನು ಬೇಕು ನಾನೇ ತಂದು ಹಾಕ್ತೀನಿ. ಗಂಡ ಒಂದು ಸರಿ ಲೇಟ್ ಆಗೋಯ್ತು, ಮನೇಲಿ ಅಕ್ಕಿ ಇಲ್ಲ, ಹಾಸ್ಕೊಂಡು ಕೂತಿದ್ದಾಳೆ, ಏನು ಪ್ರಯೋಜನ? ಮದುವೆಗಿಂತ ಮುಂಚೆ ಚೆನ್ನಾಗಿದ್ಲು, ಫ್ರೆಂಡ್ಸ್ಗಳ ಜೊತೆ ಹೋಗ್ತಾಯಿದ್ರು, ರಿಲೇಟಿವ್ಸ್ ಮದುವೆಗಳಿಗೆ ಹೋಗ್ತಾಯಿದ್ಲು, ಮದುವೆ ಆಗ್ಬಿಟ್ಟು ಫುಲ್ಲು ಲಾಸ್ ಆಗ್ಬಿಟ್ಟು ಏನೂ ಪ್ರಯೋಜನ ಇಲ್ಲ. ಗಂಡ ಎಲ್ಲೂ ಹೊರಗಡೆನೂ ಕರ್ಕೊಂಡು ಹೋಗಲ್ವಂತೆ, ಸುತ್ತಾಡಿಸೋ ಎಲ್ಲೋ ಪ್ರೂಫ ಮದುವೆಗಿದ್ವೆ ಇತ್ತು, ಅವ್ರ ಫ್ರೆಂಡ್ಸ್ ಇತ್ತು, ಮದುವೆ ಇತ್ತು ಅಂತಂದರೆ ಈ ಥರ ಏನು ಪ್ರಯೋಜನ? ಹಾಗಾಗಿ ಶೀಘ್ರ ವಿವಾಹ ಆಗಬೇಕು ಅಂತಂದರೆ ನೀವು ಏನು ಮಾಡಿ ಅಂತಂದರೆ ಒಂದು 9 ವೀಳ್ಯದೆಲೆ ತೊಗೊಳ್ಳಿ, 9 ವೀಳ್ಯದೆಲೆ ತೆಗೆದುಕೊಂಡು ಅದರಲ್ಲಿ ಓಂ ಕುಂ ಕುಜಾಯ ನಮಃ, ಕುಜದೋಷ ಇದ್ದರೆ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ, ಅದನ್ನು ಬರೀಬೇಕು. ಅದನ್ನು ಬರೆದು ಅದು ಒಳಗಡೆ ಒಂದು ಅರಿಶಿಣದ ಕೊಂಬನ್ನು ಹಾಕಿ ವೀಳ್ಯದೆಲೆ ಪರ್ಮನೆಂಟ್ ಮಾರ್ಕಲ್ಲಿ ಬರೀ ಮಡಿಸಿ ಅದನ್ನು ದಾರ ಸುತ್ತಿ ಒಂದು ಕಡೆ ಇಡಿ. ಈ ಥರ 9 ವೀಳ್ಯದೆಲೆಗೂ ಮಾಡಿ, 9 ವೀಳ್ಯದೆಲೆಗೂ ಅದನ್ನು ಕಟ್ಟಿ ನೀವು ಅದನ್ನು ಒಂದು ಮಾಲೆ ಮಾಡಿಕೊಳ್ಳಿ. ಆ ಮಾಲೆ ಮಾಡಿ ಸಂಕಲ್ಪ ಮಾಡಿ ಮಂಗಳವಾರದ ದಿನ ಗೊತ್ತಲ್ಲ, ಮಂಗಳವಾರ ಶುಕ್ರವಾರ ಯಾವುದಾದ್ರು ಪರವಾಗಿಲ್ಲ, ಹೋಗಿ ಅದನ್ನು ಹರಳಿ ಮರಕ್ಕೆ ಹೋಗಿ ಅಲ್ಲಿ ನೇತಾಕ್ಬಿಟ್ಟು ಅಂದರೆ ಹಾಕ್ಬಿಟ್ಟು ನೀವು ಬನ್ನಿ. ಮಾಲೆಯನ್ನು ಕೊಂಬೆಗೋ ಗಿಂಬೆಗೋ ಎಲ್ಲ ಹಾಕ್ಬಿಟ್ಟು ಅಥವಾ ಅದ್ರ ಕೆಳಗಡೆ ಹಾಕೋದು ನಡೆಯುತ್ತೆ, ಅಥವಾ ಕಟ್ಬಿಟ್ಟು ಬನ್ನಿ, ದೇವಸ್ಥಾನದಲ್ಲಿರ್ತಾರೆ ಕಟ್ಬಿಟ್ಟು ಬನ್ನಿ. ನೋಡಿ ಎಷ್ಟು ಬೇಗ ಶೀಘ್ರ ವಿವಾಹ ಆಗುತ್ತೆ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಯಾರ್ಯಾರು ನಿಮ್ಮ ಮಕ್ಳಿಗೆ ಮದುವೆ ಆಗಬೇಕು ಅಥವಾ ನಿಮಗೆ ಮದುವೆ ಆಗಬೇಕು, ಓಂ ಕುಂ ಕುಜಾಯ ನಮಃ ಅಂತ ಕಮೆಂಟ್ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನ ಬರೀ, ನಾನು ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರ ಮಾಡಿ ನಿಮ್ಮ ಕೆಲಸ ಆಗ್ಬಿಡುತ್ತೆ, ನಿಮ್ಮ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ, ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿರುತ್ತೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ, ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ, ಆ ದೀಕ್ಷೆ ಕೊಟ್ಟದ್ದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು. ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥದ್ದು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗೋದು 2 ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ.
ನೀವೊಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ, ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವ್ರು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ಈ ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಹೇಳಂಗೆ ಕೇಳಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು, ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ, ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು, ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.